ಇದು ಕೂಡ ಮಕ್ಕಳ ಸ್ಕಿನ್ ಟೋನ್ ಮತ್ತು ಸ್ಕಿನ್ ಟೆಕ್ಸ್ಚರ್, ಸ್ಕಿನ್ ಸಾಫ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಬಹುದು. ಇದನ್ನು ಹುಟ್ಟಿ ಒಂದೆರಡು ದಿನದಿಂದನೂ ಮಾಡೋದ್ರಿಂದ ಮಕ್ಕಳಿಗೆ ಸ್ಕಿನ್ಗೆ ತುಂಬ ಒಳ್ಳೆಯದಂತಲೇ ಹೇಳಬಹುದು. ಇನ್ನು ವೆಯ್ಟ್ ವಿಚಾರಕ್ಕೆ ಬಂದರೆ ನಾನು ಮಾಡಿದ್ದಿಷ್ಟೇ ಇಷ್ಟು, ಇದು ಬಿಟ್ಟು ನಾನು ಬೇರೆ ಏನೂ ಮಾಡಲಿಲ್ಲ. ಸೊ ಇದರಿಂದನೇ ಅವಳಿಗೆ ವೆಯ್ಟ್ ಗೇನ್ ಆಗೋದಕ್ಕೆ ಇಂಪ್ರೂವ್ ಆಯಿತು ಅಂತಲೂ ಕೂಡ ಹೇಳಬಹುದು. ಏನು ಮಾಡ್ತಿರೋ ಏನು ಬಿಡ್ತಿರೋ ಇದನ್ನಂತೂ ನೀವು ಮಿಸ್ ಮಾಡಲೇಬೇಡಿ. ಡೈಲಿ ನೀವು ಮಾಡೋದ್ರಿಂದ ನೀವೇ ನೋಡ್ತೀರಾ ಇದರಿಂದ ಏನು ಎಷ್ಟು ಬೆನಿಫಿಟ್ಸ್ ಇರುತ್ತೆ ಅನ್ನೋದನ್ನು. ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವತ್ತಿನ ವ್ಲಾಗಲ್ಲಿ ನೀವು ನೋಡ್ದಂಗೆ ತಮ್ನೇಲಲ್ಲಿ ಏನು ಹೇಗೆ ಅನ್ನೋದು ಗೊತ್ತಾಗಿದೆ. ಮಗು ವೆಯ್ಟ್ನ ಹೇಗೆ ಗೇನ್ ಮಾಡೋದು ಆ್ಯಂಡ್ ಮಗುಗೆ ಯಾವ ಥರ ನಾನು ಸ್ಕಿನ್ ಕಲರ್ ಚೇಂಜ್ ಆಗೋಕ್ಕೆ ಏನೇನು ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಕೊನೆ ತನಕ ನೋಡಿ ಯಾವ ಥರ ಮಾಡಿದೆ ಏನು ಅನ್ನೋದೆಲ್ಲ ಗೊತ್ತಾಗುತ್ತೆ. ಸೊ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೇನೋ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ. ನಾನು ಏನೇನು ಮಾಡಿದೆ ಅನ್ನೋದನ್ನು ಫುಲ್ ಪ್ರೊಸೀಜರ್ ಸಮೇತ ನಿಮಗೆ ತೋರಿಸಿದ್ದೀನಿ. ಯಾವ್ಯಾವ ಟೈಮಲ್ಲಿ ಏನೇನು ಮಾಡ್ತಿದ್ದೆ ಮುಂದೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹೇಳೋದಕ್ಕಿಂತ. ಸೊ ಬೆಳಗ್ಗೆ ಅವಳಿಗೆ ಸ್ನಾನ ಮಾಡುವಾಗ ಆಯಿಲ್ ಮಸಾಜ್ ಮಾಡ್ತೀನಿ. ಸೊ ಆಯಿಲ್ ಮಸಾಜ್ ಮಾಡೋದ್ರಿಂದ ಅವ್ರಿಗೆ ಬಾಡಿ ಫ್ರೀ ಆಗುತ್ತೆ. ಪಾಪ ಅವರು ಒಂದೇ ಕಡೆ ಮಲಗಿ ಬೇಜಾರಾಗಿರುತ್ತಲ್ವ. ಸೊ ಅವಾಗ ಏನಾಗುತ್ತೆ, ಅವ್ರ ಬಾಡಿಗೂ ಸ್ವಲ್ಪ ರಿಲೀಫ್ ಸಿಕ್ಕಿ ಸ್ವಲ್ಪ ಒಳ್ಳೆ ನಿದ್ದೆ ಮಾಡೋದಕ್ಕಾಗಲಿ ಅಥವಾ ಒಂದು ಫೀಲ್ ಫ್ರೀ ಥರ ಅವರು ಒಂದು ಇದಾಗ್ತಾರೆ. ಸೊ ಹಾಗಾಗಿ ಸ್ವಲ್ಪ ಮಸಾಜಸ್ಸು, ಸ್ವಲ್ಪ ಎಕ್ಸಸೈಸಸ್ ಆ ಥರ ಎಲ್ಲ ಮಾಡ್ತೀನಿ. ಈ ಮಸಾಜ್ ಮಾಡೋದ್ರಿಂದನೂ ಸ್ಕಿನ್ ಟೋನ್ ಚೇಂಜ್ ಆಗುತ್ತೆ ಮಕ್ಕಳದು. ಇಲ್ಲಿ ಮೇಲೆ ನಾನು ಕೊಟ್ಟಿದ್ದೀನಿ ಆಯಿಲ್, ನಾನು ಯಾವ್ದ್ಯಾವ್ದು ಯೂಸ್ ಮಾಡ್ತೀನಿ, ಹೇಗೆ ಯೂಸ್ ಮಾಡ್ತೀನಿ, 5 ಟೈಪ್ ಆಯಿಲ್ನ ಯೂಸ್ ಮಾಡ್ತೀನಿ. ಅದನ್ನು ಮಾಡಿಟ್ಕೊಂಡು ಬಿಸಿ ಮಾಡಿ ಇಟ್ಕೋತೀನಿ. ಒಂದ್ಸರಿ ಬೆಳಗ್ಗೆ ಒಂದ್ಸರಿ ಹಚ್ಚುವಾಗ ಸ್ವಲ್ಪ ಬಿಸಿ ಮಾಡಿ ಹಚ್ತೀನಿ. ಸೊ ನೀವು ಯಾವ ಆಯಿಲ್ ಯೂಸ್ ಮಾಡ್ತೀನಿ ಅಂದರೆ ನಾನು ಅದರದ್ದೇ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಸ್ಕ್ರೋಲ್ ಮಾಡಿ ನೋಡಿದ್ರೆ ಯಾವ ಆಯಿಲ್ ಯೂಸ್ ಮಾಡ್ತೀನಿ, 5 ಥರದ್ದು ಯೂಸ್ ಮಾಡ್ತೀನಲ್ವ, ಯಾವುದ್ಯಾವುದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ತಲೆಗೆ ಮಾತ್ರ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ. ಇನ್ನು ಮಿಕ್ಕಿದ್ದೆಲ್ಲ 5 ಥರದ್ದು 5 ಟೈಪ್ ಆಫ್ ಆಯಿಲ್ನ ನಾನು ಯೂಸ್ ಮಾಡಿರ್ತೀನಲ್ವ, ಅದನ್ನು ಮುಖಕ್ಕೆ, ಫೇಸ್ಗೆ, ಮೈಗೆಲ್ಲ ಇದು ಮಾಡ್ತೀನಿ. ಅದಕ್ಕೂ ಮುಂಚೆ ನಾನು ವಾರಕ್ಕೆ ಒಂದು ಸರಿ ಚಿಕ್ಕ ಮಗು ಇದ್ದಾಗ ತುಪ್ಪದಲ್ಲಿ ಮಾಡ್ತಿದ್ದೆ. ವಾರಕ್ಕೆ ಒಂದು ಸರಿ, ಇಲ್ಲ ಅಂದರೆ ಇದೇ ಥರ ನಾರ್ಮಲ್ ಎಣ್ಣೆನೇ ಹಚ್ತಾ ಇದ್ದಿದ್ದು. ತುಪ್ಪ ಹಚ್ಚೋದ್ರಿಂದನೂ ಮಕ್ಕಳು ಸ್ಕಿನ್ ವೈಟ್ ಆ ಥರ ಏನೂ ಆಗೋಲ್ಲ, ಬಟ್ ಸಾಫ್ಟ್ ಆಗುತ್ತೆ, ಒಳ್ಳೆ ನರಿಶಿಂಗ್ ಸಿಗುತ್ತೆ. ಈ ಡ್ರೈ ಸ್ಕಿನ್ ಆಗಿದ್ರೆ ಆ ಥರದ್ದೆಲ್ಲ ಸ್ವಲ್ಪ ತುಪ್ಪದಿಂದ ಮಸಾಜ್ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಸೊ ಅದಾದಮೇಲೆ ನಾನು ಅವಳನ್ನು ಬಿಸಿಲಿಗೆ ಕರ್ಕೊಂಡು ಹೋಗ್ತೀನಿ ಆಯಿಲ್ ಹಚ್ಚಿ. ಬಿಸಿಲಿಗೆ ವಿಟಮಿನ್ D ಆ್ಯಂಡ್ D3 ನ್ಯಾಚುರಲ್ಲಾಗಿ ಸಿಗುತ್ತೆ ನಮಗೆ. ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಮಾರ್ನಿಂಗ್ ಟೈಮು ಇಲ್ಲ ಈವ್ನಿಂಗ್ 5 o'clock ಟೈಮ್ ಬಿಸಿಲು ಬರುತ್ತಲ್ಲ, ಅದಕ್ಕೆ ಮೈ ಒಡ್ಡಿ ಕೂರೋದ್ರಿಂದ, ಅಂದರೆ ನಮ್ಮ ಮೈಗೆ ಸೂರ್ಯನ ಕಿರಣಗಳು ಬೀಳೋದ್ರಿಂದ ಮಕ್ಕಳ ಸ್ಕಿನ್ ಟೋನ್ ಆಗಿರ್ಬೋದು ಅಥವಾ ನಮ್ಮ ಸ್ಕಿನ್ ಆಗಿರ್ಬೋದು ಕಲರ್ ಚೇಂಜ್ ಆಗೋದಕ್ಕೂ ಹೆಲ್ಪ್ ಮಾಡುತ್ತೆ. ಇದೇನು ಫುಲ್ಲು ಹೆಲ್ಪ್ ಮಾಡುತ್ತೆ ಅಂತಲ್ಲ, ಒಂದು ಕಲರ್ ಚೇಂಜ್ ಮಾಡುತ್ತೆ. ಸೊ ಇದನ್ನು ಬೆಳಗ್ಗೆ ಸಂಜೆ 2 ಟೈಮ್ ಕೂಡ ತೊಗೋಬೋದು. ನಾನು ಆಯಿಲ್ ಮಸಾಜ್ ಮಾಡಿದಾಗ ಒಂದೊಂದು ದಿನ ತೊಗೋತೀನಿ, ಇಲ್ಲ ಅಂದರೆ ಹಾಗೆಯೇ ಒಂದೊಂದು ದಿನ ನಾನು ಅವಳು ಕ್ಯಾರಿ ಕಾಟಲ್ಲಿ ಹಾಕ್ಬಿಟ್ಟು ಮಲಗಿಸ್ಬಿಟ್ಟು ಮನೆ ಒಳಗೆ ಡೈರೆಕ್ಟ್ ಬರುತ್ತೆ. ಇದು ನಮ್ಮದು ಆಚೆ ಇದಿದೆ, ಅದರಿಂದ ಒಂದು ಡೋರ್ ಇದೆ, ಆ ಡೋರಲ್ಲಿ ಅವಳನ್ನ ಮಲಗಿಸ್ತೀನಿ ಕ್ಯಾರಿ ಕಾಟ್ಗೆ ಹಾಕ್ಬಿಟ್ಟು, ನಾನು ಬೇರೆ ಏನಾದರೂ ಕೆಲಸ ಮಾಡ್ಕೊಂಡಾಗ. ಸೊ ಸ್ವಲ್ಪ ಹೊತ್ತು 5 to 10 minutes ನೀವು ಹುಟ್ಟಿದ ಮಕ್ಕಳಿಂದನೂ ಕೂಡ ನೀವು ಬಿಸಿಲನ್ನ ತೋರಿಸ್ಬೋದು. ನಮ್ಮಮ್ಮ ಹಾಸ್ಪಿಟ್ಲಲ್ಲೇ ಇದ್ವಲ್ವ 3 days, ಸೊ ಅಲ್ಲಿ ಕೂಡ ಅವರು ತೋರಿಸೋರು. ಸೊ ಅದನ್ನೇ ನಾನು ಕಂಟಿನ್ಯೂ ಮಾಡ್ಕೊಂಬಂದಿದ್ದೀನಿ ಹೀಗೆ. ಮತ್ತು ನಾನು ಇದನ್ನು 3 month ಮಗುವಿಂದಾಗೂ ಕೂಡ ಯೂಸ್ ಮಾಡ್ತಿದ್ದೆ. ಬಾದಾಮಿನ ಬಿಸಿ ನೀರಲ್ಲಿ ಕ್ಲೀನಾಗಿ ಕುದಿಸ್ಬಿಟ್ಟು, ಅದು ಏಕೆಂದರೆ ತುಂಬ ಸಿಪ್ಪೆ ಜೊತೆ ಕೊಡಬಾರ್ದು, ತುಂಬ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸಿಪ್ಪೆನ ನೀವು ನೆನೆಸಿ ತೆಗೆದಾಗ ಕ್ಲೀನಾಗಿ ಅಂದರೆ ಈ ಥರ ಸವಿಯೋಕ್ಕಾಗಲ್ಲ. ಸೊ ಅದರಿಂದ ಕುಕ್ ಮಾಡಿದಾಗ ಕ್ಲೀನಾಗಿ ತೇಯೋಕ್ಕಾಗತ್ತೆ. ಇಲ್ಲಾಂದರೆ ನೀವು ನೆನೆಸ್ಬಿಟ್ಟು ಕೊಡ್ತೀನಿ ಅಂದರೆ ತೇಯುವಾಗ ಸ್ವಲ್ಪ ಹಂಗೆ ರವೆ ಥರ ಬರುತ್ತೆ. ಆವಾಗ ಸ್ವಲ್ಪ ಕುಡಿಯೋಕೆ ಅವ್ರಿಗೆ 3 month ಇರುತ್ತಲ್ವ. ಸೊ ಹಾಗಾಗಿ 6 month ಮೇಲಾದರೆ ಏನೂ ಇದಿರಲ್ಲ. ಸೊ ನಾನು ಮಗು ಸ್ಕಿನ್ ಸಾಫ್ಟ್ ಆಗೋದಕ್ಕೆ, ಏನು ವೈಟ್ ಏನು ಆಗೋಲ್ಲ ಇದರಲ್ಲಿ, ಸೊ ಸ್ಕಿನ್ ಸಾಫ್ಟ್ ಆಗೋದಕ್ಕೆ ನಾನು ಈ ಥರ ಬಾದಾಮಿನ ಕೊಡ್ತಾಯಿದ್ದೆ. 3 month ಇದ್ದಾಗ 1 ಕೊಡ್ತಾಯಿದ್ದೆ, 6 month ಆದಮೇಲೆ ನಾನು 2 ಕೊಡ್ತಾಯಿದ್ದೀನಿ. ಸೊ 6 month ಆದಮೇಲೆ ನೀವು ಬಿಸಿ ನೀರು ಇರ್ತಲ್ವ, ಬಿಸಿ ನೀರನ್ನ ಇದು ಮಾಡಿ ಕೊಡಬಹುದು. ಸೊ ಅದಕ್ಕಿಂತ ಮುಂಚೆ ನೀವು ಹಾಲಲ್ಲೇ ತೇಯ್ದು ಕೊಡಬೇಕಾಗತ್ತೆ. ಸೊ ಇದನ್ನು ನಾನು ಸ್ನಾನ ಮಾಡೋಕ್ಕಿಂತ ಮುಂಚೆ ಅವಳು ಕೊಡ್ತಾಯಿದ್ದೆ. ಸ್ನಾನ ಮಾಡಿ ಬಂದಾದಮೇಲೆಲ್ಲ ಆ ಥರ ಕೊಡ್ತಾ ಇರಲಿಲ್ಲ. ಬೆಳಗ್ಗೆ ಎದ್ದು ಅವಳಿಗೆ ಸಿರಪ್ ಎಲ್ಲ ಹಾಕಿ ಆದಮೇಲೆ ನಾನು ಇದನ್ನು ಕೊಡ್ತಿದ್ದೆ. ಒಂದೊಂದು ಸರಿ ಸಿರಪ್ ಅವಳು ಎದ್ದೇಳೋದ್ರ ಮೇಲೆ ಡಿಪೆಂಡ್ ಆಗ್ತಾಯಿತ್ತು. ಸೊ ಬೆಳಗ್ಗೆ ಇದನ್ನು ಕೊಟ್ಬಿಟ್ಟು ನಾನು ಸಿರಪ್ಗಳೆಲ್ಲ ಅಂದರೆ ಡ್ರಾಪ್ಸ್ ಎಲ್ಲ ಹಾಕ್ತಾಯಿದ್ದೆ ಡಾಕ್ಟ್ರು
ಡಾಕ್ಟ್ರು ಕೊಟ್ಟಿರೋವಂಥದ್ದು. ನಿಮ್ಗೇನಾದರೂ ಯಾವ ಡ್ರಾಪ್ಸ್ ಆಗ್ತಿದ್ದೀನಿ ಮಗುಗೆ ಏನು ಅನ್ನೋದನ್ನೆಲ್ಲ ಬೇಕಂದರೆ ಕಾಮೆಂಟ್ ಮಾಡಿದ್ರೆ ಆ ವಿಡಿಯೋನೂ ಕೂಡ ಮಾಡ್ತೀನಿ ನಾನು. ಒಂದೊಂದು ದಿನ ಆಯಿಲ್ ಮಸಾಜಿಗೂ ಮುಂಚೆ ಕೊಡ್ತೀನಿ, ಆಯಿಲ್ ಮಸಾಜ್ ಆದಮೇಲೆ ಕೊಡ್ತೀನಿ, ಒಂದೊಂದು ದಿನ ಸ್ನಾನ ಆದಮೇಲೆ ಕೊಡ್ತೀನಿ. ಬಿಕಾಸ್ ಅವಳು ಎದ್ದೇಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತಲ್ವ. ಸೊ ಹಾಗಾಗಿ 6 ಮಂತ್ಗೂ ಮುಂಚೆ ಇವಾಗ ಟೈಮ್ ಮಾಡ್ಕೊಂಬಿಟ್ಟಿದ್ದೀನಿ 6 ಮಂತ್ಗೆ ಆದಮೇಲೆ ಯಾವ ಥರ ಮಾಡಬೇಕು ಅನ್ನೋದನ್ನೆಲ್ಲ. ಸೊ ಅದಾದಮೇಲೆ ಅವಳಿಗೆ ಸ್ನಾನ ಮಾಡಿಸ್ಕೊಂಬರ್ತೀನಿ. ಸ್ನಾನ ಮಾಡಿಸ್ಕೊಂಬಂದಾದಮೇಲೆ ಅವಳಿಗೆ ಇದು ಆರ್ಮ್ಸ್ಗೆ ಮತ್ತು ಬಿಕಿನಿ ಲೈನ್ಸ್ಗೆ ಸ್ವಲ್ಪ ಪೌಡರ್ನ ಅಪ್ಲೈ ಮಾಡ್ತೀನಿ. ಬಿಕಾಸ್ ಯಾಕೆ ಅಂದರೆ ಡ್ರೈ ಆಗಬೇಕು ಅದು. ನೆಕ್ಕಿಗೂ ಅಷ್ಟೇ, ತುಂಬ ಅಲ್ಲ, ಸ್ವಲ್ಪನ ಅಪ್ಲೈ ಮಾಡೋದ್ರಿಂದ ಈ ಸಮ್ಮರ್ ಟೈಮಲ್ಲಿ ಏನು ಬೆವರು ಸ್ವಲ್ಪ ಮಕ್ಕಳು ಚಬ್ಬಿ ಇದ್ದು ಲೈನ್ ಎಲ್ಲ ಕುತ್ಕೊಂಡು ಅಲ್ಲಿ ಸ್ವೆಟ್ ಥರ ಆಗಿಬಿಟ್ಟಿರ್ತಲ್ಲ, ಅದನ್ನು ಕಡಿಮೆ ಮಾಡ್ಬೋದು. ತುಂಬ ಯೂಸ್ ಮಾಡಬಾರ್ದು ಪೌಡರ್ನ ಯಾವುದೇ ಕಾರಣಕ್ಕೂ. ಸ್ವಲ್ಪ ಅಪ್ಲೈ ಮಾಡಿ ಅವಳನ್ನ ಮಲಗಿಸ್ಬಿಡ್ತೀನಿ, ಏನೂ ರೆಡಿ ಮಾಡಲ್ಲ, ಬಟ್ಟೆ ಹಾಕ್ಬಿಟ್ಟು. ಅದಾದಮೇಲೆ ಬೇರೆ ಕೆಲಸಗಳನ್ನ ನೋಡ್ಕೊತೀನಿ. ಸೊ ಬೆಳಗ್ಗೆ ಮಸಾಜ್ ಮಾಡೋದಲ್ಲದೆ ಈವ್ನಿಂಗ್ ಟೈಮು ಕೂಡ ಮಸಾಜ್ ಮಾಡಿದ್ರೆ ಅವ್ರಿಗೆ ನೈಟ್ ನಿದ್ದೆ ಮಾಡೋದಕ್ಕಾಗಲಿ ಅಥವಾ ಮಸ್ಕಿಟೋಸ್ ಬೈಟ್ ಮಾಡೋದಾಗಲಿ ಎಲ್ಲ ಆಗಲ್ಲ. ನೀವೇ ಮಾತಾಡಬೇಕಾ? ಆಗಲ್ಲ. ಸೊ ಹಾಗಾಗಿ ಈವ್ನಿಂಗ್ ಟೈಮು ಕೂಡ ಮಸಾಜ್ ಮಾಡೋದು ಒಂದು ಒಳ್ಳೆ ಇದಂತ ಹೇಳ್ಬೋದು. ಯಾಕೆಂದರೆ ಅವ್ರಿಗೆ ಮಲ್ಗಿ ಬಾಡಿ ಎಲ್ಲ ಒಂಥರ ಆಗಿರುತ್ತೆ. ಸ್ವಲ್ಪ ಮಸಾಜ್ ಕೊಟ್ಟಷ್ಟು ಬಾಡಿಗೆಲ್ಲ ಒಂಥರ ರಿಲೀಫ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಹಿಮಾಲಯ ಬೇಬಿ ಮಸಾಜನ್ನು ಈವ್ನಿಂಗ್ ಟೈಮ್ ಯೂಸ್ ಮಾಡ್ತೀನಿ. ಸೊ ಮಾರ್ನಿಂಗ್ ನೋಡಿದ್ರಲ್ವ, ಅದು ಬೇರೆ ಯೂಸ್ ಮಾಡ್ತೀನಿ. ಸೊ ಇದೇನು ಫುಲ್ಲು ಸ್ಟಿಕ್ಕಿ ಥರ ಆಗಲ್ಲ, ಬೇಗ ಡ್ರೈ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಹಿಮಾಲಯದೇ ಯೂಸ್ ಮಾಡ್ತೀನಿ. ಸೊ ನಾನು ಮುಂಚೆಯಿಂದ ಹಿಮಾಲಯ ಪ್ರಾಡಕ್ಟ್ನೇ ಯೂಸ್ ಮಾಡೋದಿದ್ದಲ್ವ. ಸೊ ಹಾಗಾಗಿ ಸೊ ಈವ್ನಿಂಗ್ ಟೈಮ್ ಅವ್ರಿಗೂ ಒಂಥರ ಫೀಲ್ ಫ್ರೀ ಅನಿಸುತ್ತೆ. ಇದಿಷ್ಟು ನಾನು ಸ್ಕಿನ್ಗಾಗಿ ಮಾಡ್ತಿದ್ದಂಥ ಸ್ಕಿನ್ ವೈಟ್ ಆಗೋದಕ್ಕೆ ಆಗಲಿ ಏನೇ ಆಗಲಿ ಆ ಥರ. ಒಂದೊಂದು ಮಕ್ಕಳು 3 ಮಂತ್ವರೆಗೂ ವೈಟ್ ಇರುತ್ತೆ, ಒಂದೊಂದು ಮಕ್ಕಳು 3 ಮಂತ್ ಆದಮೇಲೆ ವೈಟ್ ಆಗುತ್ತೆ. ಕಲರ್ಸು ನನಗೆ ಅಷ್ಟೇನಿದೆ ಅಂತ ಅನಿಸಲ್ಲ. ಸೊ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಮಗು ವೆಯ್ಟ್ ಗೇನ್ಗೆ ಏನು ಮಾಡಿದೆ, ನಾನು ಹೇಗೆ ಮಾಡಿದೆ ಅನ್ನೋದನ್ನು ನೋಡಿ. ಹೋಗ್ಬೇಕಂದ್ರೆ ನಾನು ಡಾಕ್ಟರ್ ಹೇಳಿ ಸಜೆಷನ್ನ ಫಾಲೋ ಮಾಡಿದೆ. ಸೊ ಏನಂದರೆ ಮಕ್ಕಳಿಗೆ ಗೊತ್ತಿರಲ್ಲ ಅವ್ರಿಗೆ ಹತ್ತಾಗ ಮಾತ್ರ ನಾವು ಫೀಡ್ ಮಾಡೋದು ಅಷ್ಟೇ. ಏನಾದರೂ ಅಳ್ತಾರೆ ಅಥವಾ ಏನಾದರೂ ಹತ್ತಾಗ ಏನಾದರೂ ಸ್ವಲ್ಪ ಅವ್ರಿಗೆ ಅನ್ಕಂಫರ್ಟಬಲ್ ಇದ್ದಾಗ ಮಾತ್ರ ಫೀಡ್ ಮಾಡ್ತೀವಿ. ಸೊ ಮಕ್ಕಳು ವೆಯ್ಟ್ ಗೇನ್ ಆಗಬೇಕಂದ್ರೆ ನಾವು ಎವ್ರಿ 2 ಅವರ್ಸ್ಗೊಂದ್ಸರಿ ಮಕ್ಕಳಿಗೆ ಫೀಡ್ ಮಾಡಬೇಕಾಗುತ್ತೆ. ಸೊ ನೀವು ನೈಟು ಡೇ ಟೈಮ್ ಅಂತೂ ನಾವು ಎದ್ದೇ ಇರ್ತೀವಿ, ಹಾಗಾಗಿ ನಾವು ಕೊಡ್ತೀವಿ ಯಾವುದೇ ಥರದ್ದು ಮಕ್ಕಳಿಗೆ ಹೊಟ್ಟೆ ಹಶ್ವಲ್ಲ ಆ ಥರ ಆಗಲ್ಲ. ಬಟ್ ನೈಟ್ ಟೈಮ್ ನಾವೇನು ಮಾಡ್ತೀವಿ, ಮಕ್ಕಳು ಮಲ್ಕೊಂಡ್ಬಿಟ್ಟಿರ್ತಾರೆ. ಸೊ ಈಗ 10 o'clock ಮಲಗ್ತಾರೆ ಅಂದರೆ ಒಂದು 3-4 o'clockವರೆಗೂ ಮೇ ಬಿ ಹೇಳಲ್ಲ ಮಕ್ಕಳು, ಚಿಕ್ಕ ಮಕ್ಕಳು. ಸೊ ಚಿಕ್ಕ ಮಕ್ಕಳು ಅಂದರೆ ಮಗು 0 to 3 ಮಂತ್ ಇದ್ದಾಗ ನಾವು ಎವ್ರಿ 2 ಅವರ್ಸ್ಗೊಂದ್ಸತಿ ಅವರನ್ನು ಎಬ್ಬಿಸಿ ನಾವು ಮಿಲ್ಕ್ನ ಫೀಡ್ ಮಾಡಬೇಕಾಗತ್ತೆ. ಆ ಥರ ನಾವು ಮಾಡ್ಕೊಂಬಂದಾಗ ಮಾತ್ರ ಮಕ್ಕಳು ವೆಯ್ಟ್ ಗೇನ್ ಆಗೋದಕ್ಕೆ ಸಾಧ್ಯ. ಇಲ್ಲ ಅವರು ಎದ್ದು ಕುಡಿತಾರೆ, ಅವ್ರಿಗೆ ಬೇಕಾದಾಗ ಕುಡಿತಾರೆ ಅಂತ ನಾವು ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಾಗ ಮಕ್ಕಳು ವೆಯ್ಟ್ ಗೇನ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಸೊ ನಾವು ನಿದ್ದೆಗೆಟ್ಟು ನಾವು ಅವ್ರಿಗೆ ಎವ್ರಿ 2 ಅವರ್ಸ್ಗೆ ಕೊಡೋದ್ರಿಂದ ಮಕ್ಕಳು ವೆಯ್ಟು ತುಂಬ ಚೆನ್ನಾಗಾಗುತ್ತೆ. ಮತ್ತು ನಾವು ಚೆನ್ನಾಗಿ ತಿನ್ನಬೇಕು. ಮಕ್ಕಳಿಗೆ ನಮ್ಮಿಂದ ಮಿಲ್ಕ್ ಸಪ್ಲೈ ಆಗೋದ್ರಿಂದ ಅವರಿಗೆ ಎಲ್ಲ ಥರದ ಪೌಷ್ಟಿಕಾಂಶನೂ ಸಿಗಬೇಕಾಗುತ್ತೆ. ವಿಟಮಿನ್, ಐರನ್ ಆ್ಯಂಡ್ ಕ್ಯಾಲ್ಸಿಯಂ ಏನು ಬೇಕು, ಪ್ರೋಟೀನ್ ಎಲ್ಲ ನಮ್ಮ ಹಾಲಿಂದ ಸಿಗೋದ್ರಿಂದ ನಾವು ಚೆನ್ನಾಗಿ ತಿನ್ನಬೇಕಾಗತ್ತೆ. ನಾವು ಚೆನ್ನಾಗಿ ತಿನ್ನೋದ್ರಿಂದ ಮಾತ್ರ ಮಕ್ಕಳಿಗೆ ಒಳ್ಳೆ ಮಿಲ್ಕ್ ಅಂದರೆ ಮಿಲ್ಕ್ ಪ್ರೊಡ್ಯೂಸ್ ಆಗೋಕ್ಕೆ ಸಾಧ್ಯ. ಸೊ ಹಾಗಾಗಿ ಏನು ಮಾಡಬೇಕಾಗುತ್ತೆ, ನನಗೆ ಡಾಕ್ಟರು ಪ್ರೆಗ್ನೆನ್ಸಿಯಲ್ಲಿ ಕಂಟಿನ್ಯೂ ಮಾಡಿದ ಟ್ಯಾಬ್ಲೆಟ್ನೇ, ಕ್ಯಾಲ್ಸಿಯಂ ಐರನ್ ಟ್ಯಾಬ್ಲೆಟ್ನ ನನಗೆ 6 ಮಂತ್ವರೆಗೂ ತೊಗೊಳ್ಳಿ ಅಂತ ಹೇಳಿದರು. ಸೊ ನಿಮ್ಮ ಡಾಕ್ಟ್ರು ಏನು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಅದ್ರ ಮೇಲೆ ನೀವು ನೋಡ್ಕೊಳ್ಳಿ. ಅದನ್ನು ತೊಗೊಂಡ್ರೆ ಸೊ ನಾವೇನೇ ಫುಡ್ ತಿನ್ನಲಿ ಏನೇ ಬಿಡಲಿ ಸ್ವಲ್ಪ ಆ ಥರ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಾಗ ನಮಗೂ ಕೂಡ ಈಗ ಸಿಸೇರಿಯನ್ ಆಗಿರ್ಬೋದು ಅಥವಾ ನಾರ್ಮಲ್ ಡೆಲಿವರಿ ಆಗಿರ್ಬೋದು ಎಲ್ಲರಿಗೂ ಸ್ವಲ್ಪ ರಿಚ್ ಎಲ್ಲ ಕಂಟೆಂಟ್ ಕೂಡ ಬೇಕಾಗಿರುತ್ತೆ.
ಐರನ್ ಕ್ಯಾಲ್ಸಿಯಂ ಏನು ಎಲ್ಲಿದ್ದೀನಿ ಅದನ್ನೆಲ್ಲ ಫುಲ್. ಹಾಗಾಗಿ ಒಬ್ಬೊಬ್ರು ಬಾಣಂತನದಲ್ಲಿ ಏನು ಮಾಡ್ತಾರೆ, ಈ ಫುಡ್ ಕೊಡಲ್ಲ. ನಾನು ಪರ್ಟಿಕ್ಯುಲರಾಗಿ ನೋಡ್ದಂಗೆ ನನ್ನ ಮಗನ ಟೈಮಲ್ಲಿ ಸ್ವಲ್ಪ ಫುಡ್ ಕಂಟ್ರೋಲ್ ಮಾಡಿದರು. ಬಿಕಾಸ್ ಯಾಕೆ ಅಂದರೆ ಮೈ ಬಂದ್ಬಿಡತ್ತೆ, ಅವರು ವೆಯ್ಟ್ ಜಾಸ್ತಿ ಆಗ್ತಾರೆ, ಹೊಟ್ಟೆ ಎಲ್ಲ ಕರಗ್ಸೋಕ್ಕಾಗಲ್ಲ ಆ ಥರ ಅಂತೆಲ್ಲ. ಸೊ ಫುಡ್ಡನ್ನ ಏನು ಕೊಡ್ತೀವಿ ಅನ್ನೋದಲ್ಲ, ಯಾವುದನ್ನ ಎಷ್ಟು ಕ್ವಾಂಟಿಟಿಲಿ ತೊಗೋತೀವಿ, ಯಾವ ಫುಡ್ನ ತೊಗೋತೀವಿ ನಮಗೆ ಬೇಕಾಗಿರೋದನ್ನ. ಈಗ ಮಿಲ್ಕ್ ಇನ್ಕ್ರೀಸ್ ಆಗೋ ಫುಡ್ಗಳನ್ನ ಜಾಸ್ತಿ ತೊಗೋಬೇಕಾಗತ್ತೆ. ಸೊಪ್ಪಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ನೀವು ಹಸಿದಂತೂ ತೊಗೊಳಕ್ಕಾಗಲ್ಲ. ಕುಕ್ ಮಾಡಿ ನೀವು ತೊಗೋಬೋದು, ಟೈಮಿಂಗ್ಸ್ ಅಂತ ಮಾಡಿಕೊಂಡು ಊಟದ ಟೈಮು ಅಥವಾ ಇದ್ರ ಟೈಮಲ್ಲೆಲ್ಲ. ಸೊ ನಾನು ನಿಮಗೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗೋ ಡ್ರಿಂಕ್ಸ್ಗಳನ್ನೂ ಕೂಡ ಹೇಳಿದ್ದೀನಿ, ನೀವು ಹೋಗಿ ನೋಡಿ ವಿಡಿಯೋನ ಸ್ಕ್ರೋಲ್ ಮಾಡಿದ್ರೆ. ನಿಮಗೆ ಫುಡ್ಗಳು ಬೇಕು ಅಂತ ಮೆಸೇಜಸ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ. ಸೊ ಅದನ್ನು ಕೂಡ ನಾನು ಮಾಡ್ತೀನಿ, ಫುಡ್ಗಳನ್ನ ಏನೇನು ತಿನ್ನಬೇಕು ಇನ್ಕ್ರೀಸ್ ಆಗುತ್ತೆ ಬ್ರೆಸ್ಟ್ ಮಿಲ್ಕ್ ಅನ್ನೋದನ್ನು. ಸೊ ನಾವು ತಿನ್ಕೊಂಡ್ರೆ ನಮ್ಮ ಥ್ರೂ ಮಕ್ಕಳಿಗೆ ಮಿಲ್ಕ್ ಹೋಗೋದ್ರಿಂದ, ಹಾಲು ಹೋಗೋದ್ರಿಂದ ಅವರು ವೆಯ್ಟ್ ಗೇನ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಅಂತ ಒಂದು ಇದು ಹೇಳ್ಬೋದು. ಸೊ ನಾವು ತಿನ್ನಬೇಕು ಚೆನ್ನಾಗಿ, ನಾವು ಇಮ್ಯುನಿಟಿ ಬೂಸ್ಟ್ ಮಾಡ್ಕೋಬೇಕು. ನಾವು ಚೆನ್ನಾಗಿದ್ದರೆ ಮಾತ್ರ ಮಕ್ಕಳಿಗೆ ಇದು ಮಾಡೋಕ್ಕೆ ಸಾಧ್ಯ. ಮುಂಚೆ ಎಲ್ಲ ಹಿಂದಿನ ಕಾಲದಲ್ಲಿ ನೀರು ಕೂಡ ಕೊಡ್ತಿರ್ಲಿಲ್ವಂತೆ ಅವ್ರಿಗೆ. ಇಷ್ಟು ನೀರು ಅಂದರೆ ಇಷ್ಟು ಫುಡ್ ಅಂದರೆ ಆ ಥರ ಮಾಡಬೇಕಾಗಿತ್ತಂತೆ. ಸೊ ಇವಾಗೆಲ್ಲ ಕಾಲ ಚೇಂಜ್ ಆಗಿದೆ. ಸೊ ಯಾವ ಥರ ಫುಡ್ ಚಾರ್ಟ್ನ ನನ್ನ ಡಾಕ್ಟ್ರು ಬಂದು ಫುಡ್ ಚಾರ್ಟ್ ಎಲ್ಲ ಮೆನ್ಷನ್ ಮಾಡಿ ಕೊಟ್ಟಿದ್ರು ನನಗೆ, ಈ ಥರ ಫುಡ್ ತಿನ್ನಿ, ಈ ಥರ ಮಾಡಿ ಅಂತೇಳಿ. ಬಟ್ ಕೆಲವೊಂದನ್ನು ನಾನು ತಿನ್ನಲಿಲ್ಲ, ಕೆಲವೊಂದನ್ನು ನಾನು ಫಾಲೋ ಮಾಡಿದೆ ಅದನ್ನೇ. ಸೊ ನನಗೆ ಮಿಲ್ಕ್ ಬರೋದಕ್ಕೆ ತುಂಬ ಇದಾಯಿತು. ಸೊ ಆವಾಗ ಮಗುಗೆ ನನ್ನ ಮಗಳು ಸ್ವಲ್ಪ ಹುಟ್ಟಾಗಲೇ ದಪ್ಪ ಇದ್ಲು. ಸೊ ವೆಯ್ಟ್ ಸ್ವಲ್ಪ ಚೆನ್ನಾಗೇ ಇತ್ತು. ಅವರು ಹೇಳಿದರು, ನಾರ್ಮಲ್ ಮಕ್ಳಿಗೆ ಕುಡಿಸೋದಕ್ಕಿಂತ ನೀವು ಸ್ವಲ್ಪ ಜಾಸ್ತಿನ ಮಿಲ್ಕ್ನ ಅವಳಿಗೆ ಕೊಡಬೇಕಾಗತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಅವಳಿಗೂ ಕೂಡ ಹೊಟ್ಟೆ ಹಸುತ್ತಾಯಿತು. ನಾನು ಕೂಡ ರಾತ್ರಿ ಎಲ್ಲ ಎದ್ದು ಒಂದೊಂದು ಟೈಮೆಲ್ಲ ಕೊಡ್ತಾಯಿದ್ದೆ. ಸ್ವಲ್ಪ ಮಲಗ್ತವೆ, ಹುಟ್ಟಿದ ಮಕ್ಕಳೆಲ್ಲ ಸ್ವಲ್ಪ ಜಾಸ್ತಿ ಮಲಗ್ತಾರೆ. ಸೊ ಅವ್ರಿಗೆ ಹೇಳಿಸಿ 2 to 3 hours ಹೇಳಿಸಿ ಫೀಡ್ ಮಾಡೋದ್ರಿಂದ ಮಕ್ಕಳ ವೆಯ್ಟಿಗೆ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು, ಉದಾಹರಣೆ ಅಂತೇಳಿ. ಸೊ ಮಕ್ಕಳ ವೆಯ್ಟ್ ಗೇನ್ಗೆ. ಇನ್ನು ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ, ಯಾವುದೇ ಕ್ರೀಮ್ ಹಾಕಲಿ, ಎಷ್ಟೇ ಕಾಸ್ಟ್ಲಿ ಕ್ರೀಮ್ ತಂದಾಕಲಿ, ಏನೇ ಮಾಡಲಿ, ಅವ್ರು ಇರೋ ಕಲರ್ನ ಚೇಂಜ್ ಮಾಡೋದಕ್ಕಾಗಲ್ಲ. ಇನ್ನು ಸ್ಕಿನ್ನ ಸಾಫ್ಟ್ ಮಾಡ್ಬೋದು ಅಥವಾ ಏನಾದರೂ ಸ್ವಲ್ಪ ಇದ್ರ ಥರ ಮಾಡ್ಬೋದೇ ಹೊರತು ನಾವು ಕಲ್ಲರ್ನ, ಈಗ ಕಪ್ಪಗಿರೋರನ್ನ ಬೆಳ್ಳಗೆ ಮಾಡ್ಬೇಕು. ಈಗ ಅಪ್ಪ ಅಮ್ಮ ಕಪ್ಪಿರ್ತಾರೆ, ಸೊ ಮಕ್ಕಳು ಕಪ್ಪು ಉಡ್ತಾರೆ. ಇಲ್ಲ ಅಪ್ಪ ಅಮ್ಮ ಬೆಳ್ಳಗಿದ್ರೆ ಬೆಳ್ಳಗೆ ಉಡ್ತಾರೆ, ಇಲ್ಲ ಅಪ್ಪ ಕಪ್ಪಿದ್ದು ಅಮ್ಮ ಕಪ್ಪಿದ್ದು, ಆ ಥರ ಆದಾಗ 2 ಕಲರಲ್ಲೂ ಕೂಡ ಬರ್ತಾರೆ. ಸೊ ಅದಕ್ಕೆ ನಾವು ಕಲರ್ ಚೇಂಜ್ ಮಾಡೋದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಅದು ಯಾವುದೇ ಸೆಬಾಮೇಡ್ ಆಗಲಿ ಅಥವಾ ಯಾವುದೇ ಥರದ್ದು ಏನೇನು ಬಂದಿದೆ, ಟೆಡಿ ಬೇರ್ ಆಗಲಿ, ಯಾವುದೇ ಕ್ರೀಮ್ಗಳನ್ನ ಹಾಕಿದ್ಲಿ ಕಲರ್ ಚೇಂಜ್ ಮಾಡೋಕ್ಕೆ ಆಗೋದೇ ಇಲ್ಲ. ಎಷ್ಟೊಂದು ಜನ ನನಗೆ ಕ್ವೆಶನ್ ಕೇಳ್ತಿರ್ತೀರಾ, ನನ್ನ ಮಗು ಕಪ್ಪು ಇದೆ, ನಾನು ಏನು ಮಾಡಬೇಕಂತ. ಇನ್ಸ್ಟಾಲಂತೂ ನನ್ನ ಮೆಸೇಜಸ್ ಓಪನ್ ಮಾಡಿದ್ರೆ ಇನ್ಬಾಕ್ಸ್ ಅದೇ ಇರುತ್ತೆ, ವೆಯ್ಟ್ ಗೇನಿಗೆ ಕೊಡಿ ಮತ್ತು ಕಲರ್ ಚೇಂಜ್ ಆಗೋದಕ್ಕೆ ಕೊಡಿ ಅಂತ. ನಾವೇ ಆಗಲಿ ನೀವೇ ಆಗಲಿ ಹಂಗಿದ್ದಿದ್ರೆ ಎಷ್ಟೊಂದು ದುಡ್ಡಿರೋರೆಲ್ಲ ಕಲರೆಲ್ಲ ಚೇಂಜ್ ಮಾಡಿಸ್ಕೋಬೋದಲ್ವ, ಯಾಕಾಗಲ್ಲ ಹೇಳಿ? ಸೊ ಅದನ್ನು ಕಾಂಟ್. ಏನೋ ಇದ್ದಿದ್ದನ್ನು ಸ್ವಲ್ಪ ಮಟ್ಟಿಗೆ ನಾವು ತೊಗೊಂಡೋಗ್ಬೋದೇ ಹೊರತು, ಅಥವಾ ಸ್ಕಿನ್ ಸಾಫ್ಟ್ ಮಾಡ್ಬೋದು. ಸ್ಕಿನ್ ಏನಾದರೂ ಸ್ವಲ್ಪ ಡ್ರೈ ಆಗಿದ್ರೆ, ಪಿಂಪಲ್ಸ್ ಆಗಿದ್ರೆ ಅವೆಲ್ಲ ಕ್ಲಿಯರ್ ಮಾಡ್ಕೋಬೋದೇ ಹೊರತು ಕಲರ್ ಚೇಂಜ್ ಮಾಡೋದಕ್ಕಾಗೋದೇ ಇಲ್ಲ. ಸೊ ನನ್ನ ಮಗ ಕಪ್ಪಿದ್ದಾನೆ, ನನ್ನ ಮಗಳು ಸ್ವಲ್ಪ ಕಲರ್ ಇದ್ದಾಳೆ. ಯಾಕೆಂದರೆ ನಾನು ಸ್ವಲ್ಪ ಕಲರ್ ಇದ್ದೀನಿ, ನಮ್ಮ ಮನೆಯವ್ರು ಸ್ವಲ್ಪ ಕಲರ್ ಇಲ್ಲ. ಸೊ ಅದಕ್ಕೆ ಹೋಲಿಸ್ಕೊಂಡ್ರೆ ಮಕ್ಕಳು ಜೀನ್ಸ್ ಮೇಲೆ ಹೋಗುತ್ತೆ, ವೆಯ್ಟೇ ಆಗಿರ್ಬೋದು, ಕಲರೇ ಆಗಿರ್ಬೋದು, ಜೀನ್ಸ್ ಮೇಲೆ ಹೋಗುತ್ತೆ ಅಪ್ಪ ಅಮ್ಮಂದು ಮತ್ತು ಫ್ಯಾಮಿಲಿ ಮೇಲೆ. ಸೊ ಅದನ್ನು ನೀವು ಕಲರ್ ಅಂತ ಹೋದರೆ ಇದಿಲ್ಲ. ಮಗು ಹೆಲ್ತಿ ಆಗಿದೆಯಾ, ಮಗು ಚೆನ್ನಾಗಿದೆಯಾ, ಸ್ಕಿನ್ ಸಾಫ್ಟಾಗಿದೆಯಾ ಅನ್ನೋದನ್ನೆಲ್ಲ ನೋಡ್ಕೋಬೇಕಾಗತ್ತೆ. ನಾನು ಏನೇನು ಫಾಲೋ ಮಾಡಿದ್ದೆ ಅದನ್ನು ನಾನು ನಿಮಗೆ ಶೇರ್ ಮಾಡಿದ್ದೀನಿ ಕೂಡ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ನಾನು ನನ್ನ ಮಗಳ ವೆಯ್ಟ್ ಗೇನ್ಗಾಗಿರ್ಬೋದು ಅಥವಾ ಸ್ಕಿನ್ ಕಲರ್ಗಾಗಿ ಏನೇನು ಮಾಡಿದೆ, ಹೇಗೆ ಮಾಡಿದೆ ಅನ್ನೋದನ್ನು ಫುಲ್ ಇನ್ ಡೀಟೇಲ್ ಆಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಯೂಸ್ಫುಲ್ ಆಗಿರ್ಬೋದು, ಐ ಹೋಪ್ ಈ ವಿಡಿಯೋ ಅಂತ ಅನ್ಕೋತೀನಿ. ಯಾಕೆ ಅಂದರೆ ಎಲ್ಲ ತಪ್ಪು ತಿಳ್ಕೊಂಡಿರ್ತಾರೆ, ನಮಗೆ ಆ ಕ್ರೀಮ್ ಹಾಕಿ ಸೋಪ್ ಹಾಕಿ ಎಲ್ಲ ಕಲರ್ ಚೇಂಜ್ ಆಗಿರುತ್ತೆ ಮಾಡುತ್ತೆ ಅಂಥೇಳಿ. ಸೊ ನೆವರ್, ಅದನ್ನು ನಿಮ್ಮ ಮೈಂಡಿಂದ ತೆಗೆದುಹಾಕಿ. ಮೊದಲು ಮಕ್ಕಳು ವೈಟೇ ಇರಲಿ ಕಪ್ಪೇ ಇರಲಿ, ಮಕ್ಕಳೇ, ದಪ್ಪ ಇರಲಿ ಸಣ್ಣ ಇರಲಿ, ಮಕ್ಕಳೇ. ಒಂದು ಥಿಂಗ್ ಏನಂದರೆ, ಹುಟ್ಟಿದಾಗ ಎಷ್ಟು ವೆಯ್ಟ್ ಇರ್ತವೆ ಅದು 6 ತಿಂಗಳಿಗೆ ಡಬಲ್ ಆಗಿದ್ರೆ ಅದು ಹೆಲ್ತಿ ಮಗು ಅಂತೇಳಿ. ಅದಕ್ಕಿಂತ ಜಾಸ್ತಿ ಇದ್ದರೆ ಡಾಕ್ಟ್ರು ಕೂಡ ಹೇಳ್ತಾರೆ ವೆಯ್ಟ್ ಗೇನ್ ಆಗೋದು ತುಂಬ ಒಳ್ಳೆಯದಲ್ಲ. ಎಕ್ಸಾಂಪಲ್ ನನ್ನ ಮಗಳಿಗೆ ಹೇಳ್ತಾಳೆ, ವೆಯ್ಟ್ ಸ್ವಲ್ಪ ಚೆನ್ನಾಗೇ ಇದೆ, ಫಾರ್ಮುಲಾ ಮಿಲ್ಕ್ ಬೇಕು ಅಂದಿದ್ದಕ್ಕೆ ಬೇಡ ಅಂತ ಹೇಳಿದರು. ಸೊ ಹಾಗಾಗಿ ಮಕ್ಕಳು ವೆಯ್ಟು ಕೂಡ ತುಂಬ ಜಾಸ್ತಿ ಒಳ್ಳೆಯದಲ್ಲ. ಸೊ ಹೆಲ್ತಿಯಾಗಿದ್ದಾರಾ ಅದು ಒಳ್ಳೆಯದು, ಮುಖ್ಯ. ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ. ದಪ್ಪ ಆಗಬೇಕು ಬೆಳ್ಳಗಾಗಬೇಕು ಅನ್ನೋದನ್ನು ಬಿಟ್ಬಿಡಿ.
ತೆಗಿಬೇಡಿ ತಲೆಯಿಂದ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ಖುಷಿಯಾಗಿರಿ. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.